ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಕ್ಕಿಪೇಟೆ ರಸ್ತೆ ಕಾಮಗಾರಿ ಸುಸಜ್ಜಿತ ರಸ್ತೆ ಬೇಕಾದರೆ ಕಾಮಗಾರಿ ನಡೆಯುವಾಗ ಕೆಲವೊಮ್ಮೆ ತೊಂದರೆಯಾಗುವುದು ಸಹಜ. ಸಾರ್ವಜನಿಕರ ಸಹಕಾರದಿಂದ ಶಾಸಕರಾದ ದಿನೇಶ್ ಗುಂಡೂರಾವ್ರವರ ಮಾರ್ಗದರ್ಶನದಂತೆ ಉತ್ತಮ ಗುಣಮಟ್ಟದ ರಸ್ತೆ ಡಾಂಬರೀಕರಣ ಸಾಗುತ್ತಿದೆ. ಸಾರ್ವಜನಿಕರು, ಅಂಗಡಿ ಮುಂಗಟ್ಟು ವ್ಯಾಪಾರಸ್ಥರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಜನ ಕಾಮಗಾರಿ ರಸ್ತೆಯ ಪ್ರಗತಿಯಲ್ಲಿ ಅಭಿಪ್ರಾಯ. ಇಲ್ಲೇನು ಎಲ್ಲ ರೋಡು ಕಿತ್ಕೊಂಡು ಬೆಂಗಳೂರು ಇದೇ ಥರ ಮಾಡ್ತಾಯಿದ್ರೆ ನಾವು ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡೋರು, ಹೊಟ್ಟೆ ಪಾಡು ದುಡಿಯೋರು ಇಲ್ಲಿ ಪಿಕಪ್ಗೆ ಬಂದಿದ್ದೀನಿ. ಅವ್ರಿಗೂ ಗೊತ್ತಾಗಲ್ಲ, ಮೇನ್ ರೋಡ್ ವಾಕ್ ಮಾಡ್ಕೊಂಬರಲ್ಲ, ಮನೆಗಳ ಹತ್ರ ಬನ್ನಿ ಅಂತಾರೆ. ಎಂತ ಮಾಡೋದು ಹೇಳಿ? ಇಲ್ಲ, ಹಾಗೆ ಆಗುತ್ತೆ ಸರ್. ರೋಡ್ ಚೆನ್ನಾಗಬೇಕಾದ್ರೆ ಮಾಡೇ ಮಾಡ್ತಾರೆ. ಏನೋ ಬೇಗ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ ಅಷ್ಟೇ. ಯಾರೋ ವಹಿಸ್ಕೊಂಡಿರೋರು 4 ದಿವಸ ಆಯಿತು, 4-5 ದಿವಸ ಇರಬೇಕು. ಇಷ್ಟರಲ್ಲಿ ಬೇಗ ಜಲ್ಲಿಯೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ನಾವು ವಯಸ್ಸಾದವ್ರೆಲ್ಲ ಬರೋಕ್ಕೆ ಸ್ವಲ್ಪ ನೋಡ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಚೆನ್ನಾಗಿತ್ತು, ತಿರ್ಗಿ ಅವು ಮಾಡಿದ್ರು, ತಿರ್ಗಿ ಇನ್ನೂ ಏನೋ ಇವಾಗ ಮಾಡ್ತಾಯಿದ್ದಾರೆ. ಇಲ್ಲ, ಇವಾಗ ಕೆಲಸ ಸ್ಟಾರ್ಟ್ ಮಾಡಿದಾರಲ್ಲ, ಬೇಗ ಮಾಡ್ತಾ ಇದ್ದಾರೆ. ಸಮಸ್ಯೆ ಇದೆಯಾ? ಇಲ್ಲ, ಏನಿಲ್ಲ. ಇದರಿಂದ ಒಳ್ಳೇದಾಗುತ್ತಾ? ಏನಾಗುತ್ತೆ? ಸಿಮೆಂಟ್ಗಿನ್ನ ಕಾಂಕ್ರೀಟ್ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು. ಅದು ನೀರು ಭೂಮಿ ಒಳಗೆ ಇಳಿತಾ ಇರ್ತಲ್ವಾ, ಇದಾದರೆ ನೀರು ಇಳಿಯಲ್ಲ, ಅದಕ್ಕೆ ನೀರು ತುಂಬ್ಕೋತಾ ಇರೋದು ಎಲ್ಲ ಕಡೆ. ಮಾಡ್ತಾ ಇದ್ದಾರೆ ಕೆಲಸ, ಒಂದೊಂದೇ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸ್ಪೀಡಾಗಿ ಮಾಡ್ತಾ ಇದ್ದಾರಾ? ಸ್ಪೀಡಾಗಿ ಮಾಡ್ತಾ ಇದ್ದಾರೆ. ಹಾಕಿದ್ರೆ ಇನ್ನು ಶನಿವಾರ ಒಳಗೆ ಭಾನುವಾರ ಒಳಗೆ ಸಿಮೆಂಟ್ ಹಾಕಿ ಫಿನಿಶ್ ಮಾಡ್ತಾರೆ. ಮಾಡುವ ಭರವಸೆ ಇದೆಯಾ? ಏನಾದ್ರು ತೊಂದರೆ ಆಗ್ತಾ ಇದೆಯಾ? ಸ್ವಲ್ಪ ನಡೀತೈತೆ ಅಲ್ವಾ, ಹಂಗೂ ನಡೀತೆ ಹಿಂಗೂ ನಡೀತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇದ್ದಾರೆ ಜನಗಳು. ಹಾಂ, ಅಲ್ಲಿ ಗುಂಡಿ ಎಲ್ಲೆಲ್ಲಿ ಇದೆಯೋ ಎಲ್ಲ ಲೆವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಾಮೂಲಿ ಸರ್, ಜನ ನಡೀತಾ ಇದೆ, ಮಾಡ್ತಾ ಇದ್ದಾರೆ. ಕಾಮಗಾರಿ ಚೆನ್ನಾಗಿ ಮಾಡ್ತಾ ಇದ್ದಾರಾ? ಹಾಂ, ಮಾಡ್ತಾ ಇದ್ದಾರೆ. ಏನಿಲ್ಲ, ಏನಿಲ್ಲ, ಮಾಮೂಲಿ ನಡೀತಾ ಇದೆ. ಟ್ರಾಫಿಕ್ ಇದೆ, ಮಾಡ್ತಾರೆ ಜನ. ಹೌದು, ನಮ್ಗೆ ಒಳ್ಳೇದೇ. ಕಾಮಗಾರಿಗಳಿಂದ ಏನಾದರೂ ವ್ಯಾಪಾರಸ್ಥರು ತೊಂದರೆ ಆಗ್ತಾ ಇದೆಯಾ? ಅದು ತೊಂದರೆ ಆಗ್ತಾ ಇದೆ ಸರ್. ತೊಂದರೆ ಸ್ಪೀಡಾಗಿ ನಡೀತಾ ಇದೆಯಾ? ಸ್ಲೋ ಆಗಿ ನಡೀತಾ ಇಲ್ಲ, ಸ್ಪೀಡಾಗಿ ನಡೀತಾ ಇದೆ ಸರ್. ಚೆನ್ನಾಗಬೇಕು ಅಂದರೆ ಒಂದೆರಡು ದಿವಸ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಇವಾಗ ಏನು ಅನಿಸ್ತೀರಾ ಸರ್? ಇದು ಸ್ಪೀಡಾಗಿ ನಡೀತಾ ಇದೆಯಾ, ಸ್ಲೋ ಆಗಿದೆಯಾ? ಇಲ್ಲ, ಸ್ಪೀಡಾಗಿ ನಡೀತಾ ಇದೆ. ಸ್ಪೀಡಾಗಿ ನಡೀತಾ ಇದೆ. 4 ಡೇಸ್ ಆಯಿತು ಅಷ್ಟೇ. 4 ಡೇಸ್ ಆಯಿತು. ಕಂಪ್ಲೀಟ್ ಆಗೋ ಭರವಸೆ ಇದೆಯಾ ಸರ್? ಬೇಗ ಕಂಪ್ಲೀಟ್ ಆಗುತ್ತೆ? ಇಲ್ಲ, ಆಗ್ಬಿಡು. ಇಲ್ಲಿ ವಾಟ್ರು ಬೆಳಿಗ್ಗೆ ಬಂದೆಲ್ಲ ತೋಡಿದ್ರು, ಏನು ಹೋಗ್ತಾ ಇಲ್ಲ ಅಂತ ನೋಡಿದ್ರು. ನಾವು ಹೇಳಿದ್ರೆ 2.5 ಗಂಟೆ ನೀರು ಬರ್ತೈತಪ್ಪ, ಅವಾಗ ಬಂದು ನೋಡಿ ಅಂತ ಹೇಳಿದ್ರು. ಯಾರೂ ಬರಲಿಲ್ಲ ಇಲ್ಲಿ. ಆಮೇಲೆ ಸಾಯಂಕಾಲದವರೆಗೂ ನೀರು ಹೋಗ್ತಾನೆ ಐತೆ, ಬಂದು ಚೆಕ್ ಮಾಡ್ಬೇಕು ತಾನೆ, ಅವರು ಮಾಡಿಲ್ಲ. ಇವಾಗ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಡೀತಾ ಇದೆಯಲ್ಲ ಸರ್, ಸ್ಪೀಡಾಗಿ ನಡೀತಾ ಇದೆಯಾ, ಕುಂಟುತ್ತಾ ಸಾಗ್ತಾ ಇದೆಯಾ, ಸ್ಲೋ ಇದೆಯಾ? ಕುಂಟ್ಕೊಂಡೇ ತಾಡ್ತಾ ಐತೆ. ಮಾಡ್ತಾರೆ, ಒಟ್ಟಿನಲ್ಲಿ ನಿಧಾನ ಮಾಡ್ತಾರೆ. ಸರ್ ರೆಸ್ಟ್ ಇಲ್ಲ, ನೈಟ್ ಆ್ಯಂಡ್ ಡೇ ಮಾಡ್ತೀವಿ ಸರ್. ನೈಟ್ ಆ್ಯಂಡ್ ಡೇ ಮಾಡ್ತೀವಿ ಸರ್ ಫಾಸ್ಟ್. ಯಾಕಂದರೆ ಪಬ್ಲಿಗೆ ತೊಂದರೆ ಆಗುತ್ತಂದು ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಎಲ್ಲ ಜಗಳಕ್ಕೆ ಬರ್ತಾರೆ. ಪ್ರತಿಯೊಬ್ಬರು ಜಗಳ ಆಗುತ್ತೆ. ಪ್ರತಿಯೊಂದು ಕಡೆ ನಾವು ನೈಟೆಲ್ಲ ಮಾಡ್ತೀವಿ ಸರ್, ಡೇಲಿ. ಇಲ್ಲಿ ಕಾಮಗಾರಿ ನಡೀತಾ ಇದೆ. ಇಲ್ಲಿ ನಿಮ್ಮ ಮೇಲೆ ಆರೋಪಗಳು ಬರ್ತಾ ಇದೆ ಅಲ್ಲ ಸರ್, ಏನು ಹೇಳ್ತೀರಾ ಸರ್? ಇವತ್ತು ಆರೋಪಗಳು ಬರ್ತಾ ಇದೆ ನಿಮ್ಮ ಮೇಲೆ. ಇಲ್ಲಿ ಏನೋ ಲಂಚ ತೊಗೊಂಡಿದ್ದೀರಾ, ಅದು ತೊಗೊಂಡಿದ್ದೀರಾ, ಕಾಮಗಾರಿ ಮಾಡೋದಕ್ಕೆ ಇಲ್ಲ ಅಂತ. ಏನು ಡ್ಯಾಮೇಜ್ ಆಗೈತೋ ಅದನ್ನು ಮಾತ್ರ ನಾವು ಕಲೆಕ್ಷನ್ ಕೊಡ್ತೇವೆ. ಇನ್ಮೇಲೆ ನಿಮ್ಮ ಮೇಲೆ ಆರೋಪ ಬರ್ತಾ ಇದೆಯಲ್ಲ, ಪೈಪ್ ಕಲೆಕ್ಷನ್ಗೆ ಏನೋ ದುಡ್ಡು ತಗೋತಾ ಇದ್ದಾರೆ, ಹೆಂಗೆ ತಗೋತಾ ಇದ್ದಾರೆ? ಬಂದು ಹೇಳಿ, ನಿಮ್ಮ ಎದುರುಗಡೆನೇ ಬಂದಿದ್ದಾರೆ, ನಾವು ಕೊಟ್ಟಿದ್ದೀವಿ ಅಂತ. ಅವ್ರು ಕನೆಕ್ಷನ್ ಏನು ಕಿತ್ತಾಕಿದಾರೋ ಅದನ್ನು ಮಾತ್ರ ನಾವು ಕಂಟ್ರಾಕ್ಟರ್ ಹತ್ರ ಮಾತಾಡಿಕೊಂಡು ಲಿಂಕ್ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಆಫೀಸಿಂದ ನಾವು ವಾಟರ್ ಲೀಕೇಜ್ ಆಗಬಾರ್ದು, ಕಂಟಾಮಿನೇಷನ್ ಆಗುತ್ತೆ ಅಂದರೆ ನಾವೆಲ್ಲ ಲಿಂಕ್ ಮಾಡ್ಕೊಂಡು ಇದು ಮಾಡ್ತೀವಿ ಸರ್.